ಈಗ ಫಸ್ಟ್ ನೈಟ್ ಅಂತಿದ್ದಂಗೆ ನಂಗೆ ಒಂದು ಫೇಮಸ್ ಮೀಮ್ ನೆನಪಾಯ್ತು. ಅವ್ರೇನ್ ಹೇಳ್ತಾರೆ ಅಂದ್ರೆ ಸಿಂಗಲ್ ಆಗಿದ್ರೆ ಅಥವಾ ಪಾರ್ಟ್ನರ್ ಇಲ್ಲ ಅಂದ್ರೆ ಮೊಸರು ವಡೆ ತಿನ್ನಕ್ ಸ್ಟಾರ್ಟ್ ಮಾಡಿ. ಮೊಸರು ವಡೆ ತಿಂದ್ರೆ ನಿಮ್ಗೆ ಲೈಫ್ ಅಲ್ಲಿ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತಾರೆ. ಟೆಕ್ನಿಕಲಿ ಈ ತರ ಫುಡ್ಸ್ ತಿನ್ನೋದ್ರಿಂದ ನಮ್ ಲೈಫ್ ಪಾರ್ಟ್ನರ್ ಸಿಗೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಐ ಟೆಲ್ ಯು ವೈ. ನಮ್ಮ ಅಮ್ಮ ನನಗೆ ಹೇಳಕ್ ಸ್ಟಾರ್ಟ್ ಮಾಡು ಸಡನ್ ಆಗಿ, ನೀನು ಮೊಸರು ವಡೆ ತಿನ್ನು ಅಂತ. ನಾನ್ ಯಾಕೆ ಹಿಂಗ್ ಹೇಳ್ತಾರೆ ನಮ್ಮ ಮಮ್ಮಿ ಅಂತ. ಒಂದ್ ದಿನ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲೇ ಬಂದ್ಬಿಡ್ತು. ನಾನ್ ತೋರಿಸ್ತೇನೆ ಇದನ್ನ ನೋಡಿ ಹೇಳ್ತಾ ಇದೆಯಲ್ಲ ಅಂತ. ಇದೆಲ್ಲ ಆಕ್ಚುಲ್ ವರ್ಕ್ ಆಗುತ್ತೆ. ಅಟ್ಲೀಸ್ಟ್ ತಿನ್ನು ಅಂತ ಹೇಳ್ತಾ ಇದಾರೆ. ಯು ಶುಡ್ ಬಿ ಗ್ಲಾಡ್. ಇನ್ನ ಕೆಲವು ನೀವು ರೀಲ್ಸ್ ನೋಡ್ತಾ ಅಂತ ಹೇಳಿದ್ರೆ ಇದು ನಾರ್ತ್ ಇಂಡಿಯನ್ ಅಲ್ಲಿ ತುಂಬಾ ಪಾಪ್ಯುಲರ್. ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಗೆ ಮೊಸರು ಹಾಕೊಳ್ಳೋದ್ರಿಂದ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತಾರೆ. ಅದಕ್ಕಿಂತ ತಿನ್ನೋದೆಷ್ಟೋ ಬೆಟರ್. ಅಲ್ಲಿ ಅಭಿಷೇಕನ ಡೈರೆಕ್ಟ್ ಸೈಂಟಿಫಿಕ್ ಆಗಿ ಏನಾದ್ರು ಪ್ರೂವ್ ಇದೆ. ಏನಂತ ಹೇಳಿದ್ರೆ ಈಗ ಕೆಲವು ಮನೆಯಲ್ಲಿ ಶುಕ್ರನ್ ಪೊಸಿಷನ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಜನ ಪಾರ್ಟ್ನರ್ಸ್ ಇರ್ತಾರೆ ಅನ್ನೋದೊಂದು ಯು ಕ್ಯಾನ್ ಮೇಕ್ ಔಟ್. 6ನೇ ಮನೆಯಲ್ಲಿ ಇದ್ರೆ 12ನೇ ಮನೆಯಲ್ಲಿ ಇದ್ರೆ ಅಂಥವ್ರು ಪ್ರೈವೇಟ್ ಪಾರ್ಟ್ಸ್ ಗೆ ಮೊಸರನ್ನ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ದಾರೆ. ಬಟ್ ಅದ್ ಯಾಕೆ ಹೇಳಿದ್ದಾರೆ ಅಂತಂದ್ರೆ ತುಂಬಾ ಪಾರ್ಟ್ನರ್ಸ್ ಇರೋದ್ರಿಂದ ಯು ಆರ್ ಪ್ರೋನ್ ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂಡ್ ವಜೈನಲ್ ಇನ್ಫೆಕ್ಷನ್ಸ್. ಸೊ ಅದಕ್ಕೋಸ್ಕರ ಮೊಸರು ಅಂಡ್ ಮೊಸರು ಇಸ್ ಪ್ರೋಬಯೋಟಿಕ್, ಹ್ಯಾಸ್ ಸಮ್ ಗುಡ್ ಬ್ಯಾಕ್ಟೀರಿಯಾ, ವಜೈನಲ್ pH ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಮೊಸರನ್ನ ಸಜೆಸ್ಟ್ ಮಾಡಿದ್ದಾರೆ ಲಾಲ್ ಕಿತಾಬ್ ಅಲ್ಲಿ. ಬಟ್ ಅದನ್ನ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಮೊಸರು ಹಾಕೊಂಡು ಪಾರ್ಟ್ನರ್ಸ್ ಸಿಗ್ತಾರೆ ಅಂತ ಮಾಡಿಟ್ಬಿಟ್ಟಿದ್ದಾರೆ. ಉಲ್ಟಾ ಮಾಡಿಟ್ಬಿಟ್ಟಿದ್ದಾರೆ.